ಹಲೋ ವಿದ್ಯಾರ್ಥಿ ವೀಕ್ಷಕರೇ, ಸಂಧಿಗಳ ಅಭ್ಯಾಸದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಭಾಗದಲ್ಲಿ ನಾವು ಲೋಪಸಂಧಿಯನ್ನು ಓದಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಆಗಮ ಸಂಧಿ, ಕನ್ನಡ ಸಂಧಿಯಲ್ಲಿಯ ಎರಡನೆಯ ಸ್ವರ ಸಂಧಿಯಾದಂತಹ ಆಗಮ ಸಂಧಿಯ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಆಗಮವೆಂದರೆ ಬರುವಿಕೆ, ಒಂದು ಅಕ್ಷರದ ಬರುವಿಕೆ. ಯಾವ ರೀತಿ ಲೋಪ ಎಂದರೆ ಒಂದು ಅಕ್ಷರ ಮಾಯವಾಗಿ ಬೇರೆ ಅಕ್ಷರ ಬರುವುದು, ಹಾಗೆ ಇಲ್ಲಿ ಎರಡು ಹೊಸ ಅಕ್ಷರಗಳ ಆಗಮನವಾಗುವುದು. ಹೇಗೆ? ಡೆಫಿನಿಷನ್ ನೋಡಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಎರಡು ಸ್ವರಗಳ ನಡುವೆ ಯಕಾರವಾಗಲಿ ಅಥವಾ ವಕಾರವಾಗಲಿ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ. ನಾವು ಮಾತನಾಡುವಾಗ ಈ ಶಬ್ದಗಳನ್ನು ಹಲವಾರು ಸಲ ನಾವು ಬಳಸ್ತೇವೆ. ಎಲ್ಲಿ, ವಲ್ಲಿ, ಇಂದ, ವಾಗು, ಹೀಗೆ. ಆದರೆ ಇಲ್ಲಿ ಸಂಧಿಯ ಪ್ರಕಾರ ನಾವು ನೋಡೋಣ. ಉದಾಹರಣೆಯನ್ನು ನೋಡಿ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಈಗ ನಾವು ಮಾತನಾಡುವಾಗ ಶಾಲೆಯಲ್ಲಿ ಅಂತಾನೆ ಮಾತನಾಡುತ್ತೇವೆ, ಶಾಲೆ ಅಲ್ಲಿ ಅಂತ ಮಾತನಾಡುವುದಿಲ್ಲ. ಹೀಗೆ ಶಾಲೆ ಪ್ಲಸ್ ಅಲ್ಲಿ ಕೂಡಿಸಿದಾಗ ಶಾಲೆಯಲ್ಲಿ ಅಂತ ಇಲ್ಲಿ ಬರುತ್ತದೆ. ಶಾಲೆಯಲ್ಲಿ ಇದು ಯಕಾರಗಮ. ಕಥೆ ಪ್ಲಸ್ ಅನ್ನು, ಕಥೆಯನ್ನು, ಇಲ್ಲಿ ಯಕಾರಗಮ. ಮನೆ ಪ್ಲಸ್ ಇಂದ, ಮನೆಯಿಂದ, ಯಕಾರಗಮ. ಅಂದರೆ ಬರೀ ಯನೇ ಬರುವುದಿಲ್ಲ, ವ ಅಂದರೆ ಬರೀ ವನೇ ಬರುವುದಿಲ್ಲ. ಯಕಾರ ಮತ್ತು ವಕಾರ ಅಂದರೆ ಯ ಈ ಯು ಯು ಯೋ ವ ವಿ ವಿ ವು ಯಾವುದೇ ಅಕ್ಷರ ಬರಬಹುದು. ಕಾಣೆ ಪ್ಲಸ್ ಆಗು, ಕಾಣೆಯಾಗು, ಇಲ್ಲಿ ಯಕಾರಗಮ ಸಂಧಿ. ಮಗು ಪ್ಲಸ್ ಇಗೆ, ಮಗುವಿಗೆ, ವಕಾರಗಮ. ಹೊಲ ಪ್ಲಸ್ ಅನ್ನು, ಹೊಲವನ್ನು, ವಕಾರಗಮ. ಹೀಗೆ ಯ ಮತ್ತು ವ ನಾವು ಎಲ್ಲಿ ಬಳಸಬೇಕೆಂದು ನಿಮಗೆ ತಾನಾಗಿಯೇ ಅರ್ಥವಾಗುತ್ತದೆ. ಕಸ ಪ್ಲಸ್ ಅನ್ನು, ಕಸವನ್ನು, ವಕಾರಗಮ. ಗುರು ಪ್ಲಸ್ ಅನ್ನು, ಗುರುವನ್ನು, ವಕಾರಗಮ. ನೋಡಿ, ಹೀಗೆ ಯಾವುದೇ ಒಂದು ಶಬ್ದದಲ್ಲಿ ಇಂದ, ಯಾಗು, ವಾಗು, ವಿಕೆ, ಎನ್ನು, ಯಾಗಿ ಈ ಥರ ಯಕಾರ ಮತ್ತು ಓಕಾರ ಬದ ಶಬ್ದಗಳು ಬಂದರೆ ಅದು ಆಗಮ ಸಂಧಿ ಅಂತ ಹೇಳಿ ನೀವು ಖಚಿತ ಮಾಡಿಕೊಳ್ಳಬೇಕು. ಇನ್ನು ಕೆಲವು ಉದಾಹರಣೆಗಳನ್ನು ನೋಡಿ. ಸೇವೆ ಪ್ಲಸ್ಸಿಂದ, ಸೇವೆಯಿಂದ. ಮಳೆ ಪ್ಲಸ್ಸಿಂದ, ಮಳೆಯಿಂದ. ಭಾರತ ಪ್ಲಸ್ ಅನ್ನು, ಭಾರತವನ್ನು. ಸ್ತ್ರೀ ಪ್ಲಸ್ ಅಲ್ಲಿ, ಸ್ತ್ರೀಯಲ್ಲಿ. ಆ ಪ್ಲಸ್ ಓಲೆ, ಆ ಓಲೆ. ಗಾಳಿ ಪ್ಲಸ್ ಅನ್ನು, ಗಾಳಿಯನ್ನು. ಇನ್ನು ಹೋಮ್ವರ್ಕ್ ಥರ ನಿಮಗೆ ಕೆಲವು ಶಬ್ದಗಳನ್ನು ಹಾಕಿದ್ದೇನೆ, ನೀವು ಬಿಡಿಸಿ ಹೋಮ್ವರ್ಕ್ ಮಾಡಬೇಕು. ಕಟ್ಟಿಗೆಯನ್ನು, ಮಾನ್ಯವಾದ, ಮುದಿಯಪ್ಪ, ಗಿರಿಯನ್ನು, ದುಃಖವಾಗು, ಹೂವಿಂದ, ಕೆರೆಯಲ್ಲಿ. ಈ ರೀತಿ ಈ ಉದಾಹರಣೆಗಳನ್ನು ನೀವು ಬಿಡಿಸಿದಾಗ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚು ಜ್ಞಾಪಕದಲ್ಲಿ ಇರುತ್ತದೆ ಆಗಮ ಸಂಧಿ. ಅರ್ಥ ಆಯಿತಾ? ಧನ್ಯವಾದಗಳು.